ಹೊಟ್ಟೆ ಕಿಚ್ಚು ಬಿಟ್ರೆ ಮಹಿಳೆಯರ ಪರವಾಗಿ ಮಾತಾಡ್ತಾ ಇದಾರೋ ಮಹಿಳೆಯರ ವಿರುದ್ಧ ಮಾತಾಡ್ತಾ ಇದಾರೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಮಹಿಳೆಯರು ಗ್ಯಾರಂಟಿಗಳನ್ನ ತಗೊಂಡು ಬೇರೆ ದಾರಿಗೆ ಇಳಿತಾ ಇದ್ದಾರೆ ಅಂತ ಹೇಳಿದಾರಲ್ಲ, ಅದ್ರ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅವರೇ ತಿಳಿಸಬೇಕಾಗತ್ತೆ. ಹಂಗಂತ ಹೇಳಿದ್ರೆ ಬೇರೆ ದಾರಿ ಅಂತ ಹೇಳಿದ್ರೆ, ಕೆಟ್ಟ ದಾರಿ ಅಂತ ಹೇಳಿದ್ರೆ ಯಾವ್ದು ದಾರಿ ಅಂತ ಅವರೇ ತಿಳಿಸಬೇಕು. ಆದ್ರೆ ಗ್ಯಾರಂಟಿಗಳಿಂದ ಮಹಿಳೆಯರು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ಸೋದಾಗ್ಲಿ, ತಮಗೆ ಮಾತ್ರೆ ತಗೊಳ್ಳೋದಾಗ್ಲಿ, ಮೊನ್ನೆ ಒಂದು ಅಜ್ಜಿ ಹೇಳ್ತಾ ಇದ್ರು, ಮಗನೇ ನೀನು ಸಿದ್ದರಾಮಯ್ಯ ಅವರ 2,000 ದುಡ್ಡು ಬರ್ತಾ ಇತ್ತು, ಗ್ಯಾರಂಟಿ ಹಣ ಬರ್ತಾ ಇತ್ತು, ನಾವು ಹೆಂಗೋ ಬದುಕೋಬೋದಿತ್ತು ಅಂತ ತನ್ನ ಮಗ ತೀರ್ಕೊಂಡಾಗ ಅಜ್ಜಿ ಹೇಳ್ತಾ ಇತ್ತು. ತುಂಬಾ ಜನ ನಮ್ಮೂರಲ್ಲಿ ಕನಕಪುರದಲ್ಲಿ ಹೋದಾಗ ಕೂಡ ಅಲ್ಲಿ ಹೆಣ್ಣು ಮಕ್ಳು ಹೇಳ್ತಾ ಇದ್ರು, ನಮ್ಗೆ ಕರೆಂಟ್ ಬಿಲ್ಲು 0 ಬರ್ತಾ ಇದೆ, 10 kg ಅಕ್ಕಿಗೆ ಬರ್ತಾ ಇದೆ, ಮತ್ತೆ 2,000 ಹಣ ಬರ್ತಾ ಇದೆ. ನಮ್ಗೆ ಇವತ್ತು ಏನು ಬರಗಾಲದಲ್ಲೂ ಕೂಡ ನಮ್ಗೇನೋ ಬದುಕುವಂತ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಂತ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ಮಹಿಳೆಯರನ್ನ ಯಾವ ಭಾವನೆಗಳಿಂದ ನೋಡ್ತಿದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅನಿತಕ್ಕ ಮತ್ತೆ ರಾಧಿಕಕ್ಕ ಏನೋ ಸುಖವಾಗಿರ್ಬೋದು, ಆದ್ರೆ ಹಳ್ಳಿ ರೈತರ ಹೆಣ್ಮಕ್ಳು ಯಾರು ಸುಖವಾಗಿರ್ಲಿಲ್ಲ. ಹಂಗಾಗಿ ಕುಮಾರಸ್ವಾಮಿ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲಿ ನನ್ನ ತಾಯಿ ಹೆಣ್ಣು ಮಕ್ಕಳು ಇವತ್ತು ದಾರಿ ತಪ್ತಾ ಇದ್ದಾರೆ ಈ ಯೋಜನೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅನೇಕ ಬಾರಿ ಮಹಿಳೆಯರನ್ನ ಅವಮಾನ ಮಾಡಿರತಕ್ಕಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಕುಮಾರಸ್ವಾಮಿ ಅವರು. ಅವರ ಗುರುತೇ ಮಹಿಳೆಯಾಗಿದೆ. ಮಹಿಳೆಯರಿಗೆ ಕಿಂಚಿತ್ತು ಕಾಳಜಿ ಕೊಡದಿರತಕ್ಕಂತ ಮಾಜಿ ಮುಖ್ಯಮಂತ್ರಿ ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಮತ್ತೊಂದು ವಿವಾದವಾದಂತಹ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ ಇವರಿಗೆ ಕಿಂಚಿತ್ತು ಕಾಳಜಿ ಇದ್ರೆ ಅವರ ಕುಟುಂಬದಲ್ಲಿ ಮಹಿಳೆಯರೇ ಇವತ್ತು ಶಾಸಕರಾಗಿದ್ರು. ಆದ್ರೂ ಸಹ ತನ್ನ ಪತ್ನಿಯೂ ಸಹ ಒಬ್ಬರು ಶಾಸಕರು, ಜನಪ್ರತಿನಿಧಿಯನ್ನು ಮರೆತು ಇವತ್ತು ಅವರು ದಾರಿ ತಪ್ಪಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ದಾರಿ ತಪ್ಪಿದ ಮಗ ಯಾರು ಅಂದ್ರೆ ಅದು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಜೊತೆ ಆಡಳಿತ ನಡೆಸಿ ಇವತ್ತು ಬಿಜೆಪಿ ಜೊತೆ ಇವತ್ತು ಭಿಕ್ಷಾ ಬೇಡಕ್ಕೆ ಹೋಗಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಕೂಡಲೇ ಚುನಾವಣೆಯಿಂದ ಹಿಂದೆ ಸರಿಬೇಕು. ನೀವು ಸುಮಲತಾ ಅವರ ಬಗ್ಗೆ ಯಾವ ರೀತಿಯಾದಂತಹ ಪದ ಬಳಸಿದ್ರೆ ಅಂತಕ್ಕಂಥದ್ದು ಮಂಡ್ಯದ ಜನತೆ ಗೊತ್ತಿದೆ. ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥ ನೀವು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಕರ್ನಾಟಕದ ಜನತೆಯ ಕ್ಷಮೆ ಕೋರಬೇಕು ಅಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.